ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಉದ್ಯೋಗಿಗಳ ಕಾರ್ಯಕ್ಷಮತೆಯನ್ನು ನಿಗದಿಪಡಿಸುವುದು ಎಂಬ ಟಾಪಿಕ್ ಬಗ್ಗೆ ಚರ್ಚೆಯನ್ನು ಮಾಡೋಣ. ಏನ್ರಿ ಉದ್ಯೋಗಿಗಳ ಕಾರ್ಯಕ್ಷಮತೆಯನ್ನು ನಿಗದಿಪಡಿಸುವುದು ಅಂತೇಳಿ ಟಾಪಿಕ್ ಇದೆ. ಇದು ಹೆಚ್ಚಾಗಿ ಮಾಡಬಹುವಂಥ ಒಂದು ಪ್ರಮುಖವಂಥ ಟಾಪಿಕ್ಕು. ಸೆಟ್ಟಿಂಗ್ ಎಂಪ್ಲಾಯೀಸ್ ಪರ್ಫಾರ್ಮ್ಸ್ ಅಂತೇಳಿ ಈ ಒಂದು ಟಾಪಿಕ್ ಬಗ್ಗೆ ನಾನು ಇವತ್ತು ನಿಮಗೆ ಚರ್ಚೆಯನ್ನು ಮಾಡ್ತೇನೆ. ಉದ್ಯೋಗಿಗಳ ಕಾರ್ಯಕ್ಷಮತೆ ನಿಗದಿಪಡಿಸುವುದು ಅಂತಂದ್ರೆ ಉದ್ಯೋಗಿಗಳು ತಮ್ಮ ಕೆಲಸವನ್ನು ಯಾವ ಮಟ್ಟದಲ್ಲಿ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಮಾಡಬೇಕು ಮತ್ತು ಯಾವ ಮಾನದಂಡಗಳ ಪ್ರಕಾರ ನಿರ್ವಹಿಸಬೇಕು ಎಂಬ ಮಾಹಿತಿಯನ್ನು ಅಥವಾ ಎಂಬುದನ್ನು ನಿಗದಿಪಡಿಸುವಂಥ ಒಂದು ಚಟುವಟಿಕೆ ಇದೆಯಲ್ಲ, ಆ ಚಟುವಟಿಕೆಗಳಿಗೆ ಉದ್ಯೋಗಿ ಕಾರ್ಯಕ್ಷಮತೆಯನ್ನು ನಿಗದಿಪಡಿಸುವುದು ಅಂತೇಳಿ ಕರಿತೀವಿ. ಏನೋ ಉದ್ಯೋಗಿಗಳನ್ನು ತಮ್ಮ ಕೆಲಸವನ್ನು ಯಾವ ಮಟ್ಟದಲ್ಲಿ ನಿರ್ವಹಿಸಬೇಕು, ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಮತ್ತು ಕೆಲಸ ಮಾಡುವಾಗ ಯಾವ ಒಂದು ಮಾನದಂಡಗಳನ್ನು ನಿರ್ವಹಿಸಬೇಕು ಎಲ್ಲವುದನ್ನು ನಿಗದಿಪಡಿಸುವಂಥ ಒಂದು ಚಟುವಟಿಕೆಗೆ ಉದ್ಯೋಗಿಗಳ ಕಾರ್ಯಕ್ಷಮತೆ ನಿಗದಿಪಡಿಸುವುದು ಅಂತೇಳಿ ಕರಿತೀವಿ. ಈ ಉದ್ಯೋಗಿಗಳ ಕಾರ್ಯಕ್ಷಮತೆಯನ್ನು ನಿಗದಿಪಡಿಸುವಂಥ ಒಂದು ಟಾಪಿಕ್ ಇದೆಯಲ್ಲ, ಇದು ಕಾರ್ಯಕ್ಷಮತೆ ಮೌಲ್ಯಮಾಪನದ ಒಂದು ವ್ಯವಸ್ಥೆಯ ಭಾಗವಾಗಿ ನಾವೇನು ಮಾಡ್ತೀವಿ, ಇದನ್ನು ಅಧ್ಯಯನವನ್ನು ಮಾಡ್ತೀವಿ. ಈ ಉದ್ಯೋಗಿಗಳ ಕಾರ್ಯಕ್ಷಮತೆಯನ್ನು ನಿಗದಿಪಡಿಸುವುದರಲ್ಲಿ ಕೆಲವೊಂದು ಪ್ರಮುಖ ಅಂಶಗಳು ಬರ್ತಾವೆ. ಆ ಅಂಶಗಳ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡೋಣ. ಫಸ್ಟ್ ಒನ್, ಕೆಲಸದ ಮಾನದಂಡಗಳನ್ನು ನಿಗದಿಪಡಿಸುವುದು. ಇದು ಮೊದಲನೆಯ ಪ್ರಮುಖವಾದಂಥ ಅಂಶ. ಇಲ್ಲಿ ಉದ್ಯೋಗಿಗಳು ಯಾವ ಮಟ್ಟದಲ್ಲಿ ಕೆಲಸವನ್ನು ಮಾಡಬೇಕು ಎಂಬುದನ್ನು ನಿರ್ದಿಷ್ಟವಾದಂಥ ಮಾನದಂಡಗಳ ಮೂಲಕ ನಿರ್ಧಾರವನ್ನು ಮಾಡಲಾಗ್ತದೆ. ಹೀಗೆ ಆ ಉದ್ಯೋಗಿಗಳು ಯಾವ ಮಟ್ಟದಲ್ಲಿ ಕೆಲಸ ಮಾಡಬೇಕು ಎಂಬುದನ್ನು ನಾವೇನು ನಿರ್ದಿಷ್ಟಪಡಿಸ್ತೇವಲ್ಲ, ಆ ನಿರ್ದಿಷ್ಟಪಡಿಸುವಾಗ ಕೆಲವೊಂದು ಮಾನದಂಡಗಳನ್ನು ಹಾಕ್ತೇವೆ. ಹೀಗೆ ಆ ಮಾನದಂಡಗಳನ್ನು ನಾವು ನಿರ್ಧಾರವನ್ನು ಮಾಡುವುದರಿಂದ ಆ ಉದ್ಯೋಗಿಗಳ ಕಾರ್ಯಕ್ಷಮತೆಯನ್ನು ಅಳೆಯಲು ನಮಗೇನಾಗ್ತದೆ, ಬಹಳ ಸುಲಭವಾಗಿ ಕಂಡು ಬರ್ತದೆ. ಹೀಗಾಗಿ ಉದ್ಯೋಗಿಗಳು ಯಾವ ಮಟ್ಟದಲ್ಲಿ ಕೆಲಸ ಮಾಡ್ಬೇಕಂತ ನಮಗೆ ಗೊತ್ತಾಗಬೇಕಂತಂದ್ರೆ ಕೆಲವು ಮಾನದಂಡಗಳನ್ನು ನಿರ್ಧರಿಸಬೇಕು. ಆ ಮಾನದಂಡಗಳನ್ನು ನಿರ್ಧರಿಸುವುದರಿಂದ ಆ ಉದ್ಯೋಗಿಗಳ ಕಾರ್ಯಕ್ಷಮತೆಯನ್ನು ಅಳೆಯಲು ನಮಗೆ ಸುಲಭ ಆಗ್ತದೆ. ಇದು ನಾವು ಅಧ್ಯಯನ ಮಾಡುವಂಥ ಮೊದಲನೆಯ ಅಂಶ. ಇನ್ನು ಎರಡನೆಯ ಒಂದು ಅಂಶ ಏನಂತಂದ್ರೆ ಕೆಲಸದ ಜವಾಬ್ದಾರಿಗಳನ್ನು ಸ್ಪಷ್ಟಪಡಿಸುವುದು. ಇದು ಎರಡನೆಯ ಪ್ರಮುಖವಾದಂಥ ಅಂಶ. ಇಲ್ಲಿ ನಾವೇನು ಮಾಡಬೇಕಂತಂದ್ರೆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬ ಉದ್ಯೋಗಿ ಏನಿರ್ತಾನಲ್ಲ, ಆ ಉದ್ಯೋಗಿಯ ಕೆಲಸದ ಕರ್ತವ್ಯಗಳನ್ನು ಮತ್ತು ಜವಾಬ್ದಾರಿಗಳನ್ನು ಸ್ಪಷ್ಟವಾಗಿ ನಾವೇನು ಮಾಡಬೇಕು, ತಿಳಿಸುವಂಥ ಕೆಲಸವನ್ನು ಮಾಡ್ಕೋಬೇಕು. ಏನು ಸಂಸ್ಥೆಯಲ್ಲಿ ನಾವೇನು ಕೆಲಸ ಮಾಡ್ತೇವಲ್ಲ, ಆ ಕೆಲಸ ಮಾಡುವಂಥ ಪ್ರತಿಯೊಬ್ಬ ಉದ್ಯೋಗಿಗಳಿಗೆ ತಮ್ಮ ತಮ್ಮ ಕೆಲಸದ ಒಂದು ಕರ್ತವ್ಯವನ್ನು ಅಥವಾ ತಮ್ಮ ಕೆಲಸದ ಒಂದು ಜವಾಬ್ದಾರಿಯನ್ನು ನಾವು ಸ್ಪಷ್ಟವಾಗಿ ನಾವು ಹಂಚಿಕೆ ಮಾಡಿಬಿಟ್ಟು ಅಂತಂದ್ರೆ, ಹೀಗೆ ಹಂಚಿಕೆ ಮಾಡುವುದರಿಂದ ಅಥವಾ ಆ ಜವಾಬ್ದಾರಿಯನ್ನು ತಿಳಿಸುವುದರಿಂದ ಇಲ್ಲಿ ಕೆಲಸದಲ್ಲಿ ಆಗುವಂಥ ಗೊಂದಲ ಏನಾಗ್ತದೆ, ಕಡಿಮೆ ಆಗುವಂಥ ಸಂಭವ ಇರುತ್ತದೆ. ಹೀಗಾಗಿ ನಾವೇನು ಮಾಡಬೇಕು, ಉದ್ಯೋಗಿಗಳ ಕೆಲಸದ ಜವಾಬ್ದಾರಿಯನ್ನು ಸ್ಪಷ್ಟಪಡಿಸುವಂಥ ಕೆಲಸವನ್ನು ಮಾಡಬೇಕು. ಇದು ಎರಡನೆಯ ಅಂಶ. ಇನ್ನು ಥರ್ಡ್ ಒನ್, ಕಾರ್ಯಕ್ಷಮತೆಯನ್ನು ಗುರಿಗಳನ್ನು ನಿಗದಿಪಡಿಸುವುದು. ಇದು ಮೂರನೆಯ ಪ್ರಮುಖವಾದಂಥ ಅಂಶ. ಯಾಕಂತಂದ್ರೆ ಒಂದು ನಿರ್ದಿಷ್ಟವಾದಂಥ ಗುರಿಯನ್ನು ಉದ್ಯೋಗಿಗಳಿಗೆ ನೀಡುವುದರ ಮೂಲಕ ಆ ನಿರ್ದಿಷ್ಟವಾದ ಗುರಿಯನ್ನು ನಾವು ಹಂಚಿಕೆ ಮಾಡಿದರೆ ಆ ಗುರಿಯನ್ನು ಸಾಧಿಸಲು ಆ ಉದ್ಯೋಗಿಗಳು ಏನು ಮಾಡ್ತಾರೆ, ಹೆಚ್ಚಿನ ಒಂದು ಪ್ರಯತ್ನವನ್ನು ಪಡುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಆ ಕೆಲಸ ಯಶಸ್ವಿ ಆಗಬೇಕಂತಂದ್ರೆ ಅಥವಾ ಸಮರ್ಪಕವಾಗಿ ಆಗಬೇಕಂತಂದ್ರೆ ನಾವು ಏನು ಮಾಡಬೇಕು, ಪ್ರತಿಯೊಬ್ಬ ಉದ್ಯೋಗಿಗಳಿಗೆ ಒಂದು ನಿರ್ದಿಷ್ಟವಾದಂಥ ಗುರಿಯನ್ನು ನಿಗದಿಪಡಿಸಿದ್ರೆ ಸಂಸ್ಥೆ ಬೆಳವಣಿಗೆ ಏನಾಗ್ತದೆ, ಉತ್ತಮವಾಗಿ ಆಗುತ್ತದೆ. ಇನ್ನು ನಾಲ್ಕನೇದು, ಸಂಸ್ಥೆಯ ಗುರಿಗಳಿಗೆ ಹೊಂದಾಣಿಕೆಯನ್ನು ಮಾಡ್ಕೋಬೇಕು. ಯಾಕಂತಂದ್ರೆ ಇಲ್ಲಿ ಉದ್ಯೋಗಿಗಳ ಕಾರ್ಯಕ್ಷಮತೆಯನ್ನು ಸಂಸ್ಥೆಯ ಒಟ್ಟು ಗುರಿಗಳೊಂದಿಗೆ ಹೊಂದಾಣಿಕೆಯನ್ನು ಮಾಡಲಾಗ್ತದೆ. ಹೀಗೆ ಹೊಂದಾಣಿಕೆ ಮಾಡಿದ್ರೆ ಅಲ್ಲಿ ಆಗುವಂಥ ಕೆಲಸಗಳು ಏನಾಗ್ತವೆ, ಬಹಳ ವೇಗವಾಗಿ ಕೆಲಸ ಆಗುವುದರ ಮೂಲಕ ಆ ಗುರಿಯನ್ನು ಸಾಧಿಸಲು ಸಂಸ್ಥೆಗೆ ಏನಾಗ್ತದೆ, ತುಂಬ ಸಹಾಯಕವಾಗಿ ಕಂಡು ಬರುತ್ತದೆ.
ಇದು ನಾವು ಅಧ್ಯಯನ ಮಾಡುವಂತಹ 4ನೆಯ ಪ್ರಮುಖವಾದಂಥ ಅಂಶವಾಗಿದೆ. ಫಿಫ್ತ್ ಒನ್, ಕೆಲಸದ ಗುಣಮಟ್ಟ ಮತ್ತು ಪ್ರಮಾಣವನ್ನು ನಿರ್ಧರಿಸುವುದು. ಇದು 5ನೆಯ ಒಂದು ಅಂಶ. ಇಲ್ಲಿ ನಾವೇನು ಮಾಡಬೇಕಂತಂದ್ರೆ, ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳು ಯಾವ ಗುಣಮಟ್ಟದಲ್ಲಿ ಕೆಲಸವನ್ನು ಮಾಡಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಕೆಲಸವನ್ನು ಮಾಡಬೇಕು, ಯಾವ ಗುಣಮಟ್ಟ ಮತ್ತು ಎಷ್ಟು ಪ್ರಮಾಣದಲ್ಲಿ ಕೆಲಸವನ್ನು ಮಾಡಬೇಕು ಎಂಬುದನ್ನು ನಾವು ನಿಗದಿಪಡಿಸಿದಾಗ ಸಂಸ್ಥೆಗಳ ಕೆಲಸ ಏನಾಗ್ತವೆ, ತುಂಬ ವೇಗವಾಗಿ ಮತ್ತು ಸಮರ್ಪಕವಾಗಿ ಕೆಲಸಗಳು ಆಗ್ತವೆ. ಇದಾದಮೇಲೆ ಮತ್ತೆ ನಾವು ಏನು ಮಾಡಬೇಕಂತಂದ್ರೆ, ಸಮಯದ ಮಿತಿಯನ್ನು ನಿಗದಿಪಡಿಸುವಂಥ ಕೆಲಸವನ್ನು ಮಾಡಬೇಕು. ಯಾಕಂತಂದ್ರೆ ಸಮಯವನ್ನು ನಾವು ನಿಗದಿಗೊಳಿಸಿದಾಗ ಎಲ್ಲ ಕೆಲಸಗಳು ಏನಾಗ್ತವೆ, ಯಾವ ಸಮಯದಲ್ಲಿ ಆ ಕೆಲಸ ಆಗಬೇಕಲ್ಲ ಆ ಕೆಲಸಗಳು ಸಂಪೂರ್ಣವಾಗಿ ಪೂರ್ಣಗೊಳ್ತವೆ. ಹೀಗಾಗಿ ಕೆಲಸವನ್ನು ಯಾವ ಸಮಯದಲ್ಲಿ ಪೂರ್ಣಗೊಳಿಸಬೇಕು ಎಂಬುದನ್ನು ನಾವು ಮುಂಚಿತವಾಗಿ ನಿರ್ಧಾರವನ್ನು ಮಾಡಿದ್ರೆ ಆ ಕೆಲಸ ಏನಾಗ್ತವೆ, ಬಹುಬೇಗ ಮುಗಿಯುವಂಥ ಸಂಭವ ಇರ್ತದೆ. 7, ಕಾರ್ಯಕ್ಷಮತೆಯನ್ನು ಅಳೆಯಲು ಆಧಾರವನ್ನು ಒದಗಿಸುವುದು. ಯಾಕಂತಂದ್ರೆ ಇಲ್ಲಿ ನಿಗದಿಪಡಿಸಿದ ಮಾನದಂಡಗಳು ಏನಾಗ್ತಾವಲ್ಲ ಆ ಮಾನದಂಡಗಳ ಆಧಾರದ ಮೇಲೆ ಉದ್ಯೋಗಿಗಳ ಕಾರ್ಯಕ್ಷಮತೆಯನ್ನು ಸುಲಭವಾಗಿ ನಾವೇನು ಮಾಡ್ಬೋದು, ಮೌಲ್ಯಮಾಪನವನ್ನು ಮಾಡಿ ಅವರ ಗುಣಮಟ್ಟ ಮತ್ತು ಕೌಶಲ್ಯ ಮಟ್ಟವನ್ನು ಹೆಚ್ಚಿಸಲು ಇದು ಸಹಾಯವನ್ನು ಮಾಡಿ ಕೊಡ್ತದೆ. ಹೀಗಾಗಿ ನಾವೇನು ಮಾಡಬೇಕು, ಕೆಲವೊಂದು ಮಾನದಂಡಗಳನ್ನು ಹಾಕುವಂಥ ಕೆಲಸವನ್ನು ಮಾಡಬೇಕು. 8, ಉದ್ಯೋಗಿಗಳ ಪ್ರೇರಣೆಯನ್ನು ಹೆಚ್ಚಿಸುವುದು. ಇದು 8ನೆಯ ಪ್ರಮುಖವಾದಂಥ ಅಂಶ. ಯಾಕಂತಂದ್ರೆ ನಾವು ಉದ್ಯೋಗಿಗಳಿಗೆ ಸ್ಪಷ್ಟವಾದಂಥ ಕಾರ್ಯಕ್ಷಮತಾ ಮಾನದಂಡಗಳು ಉದ್ಯೋಗಿಗಳನ್ನು ಉತ್ತಮವಾಗಿ ಕೆಲಸ ಮಾಡಲು ಪ್ರೇರೇಪಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾವೆ. ನಾವೇನು ಮಾಡಬೇಕು, ಬಹಳ ಸ್ಪಷ್ಟವಾಗಿರುವಂಥ ನಿಖರವಾಗಿರುವಂಥ ಮಾನದಂಡಗಳನ್ನು ಉದ್ಯೋಗಿಗಳಿಗೆ ಹಾಕಬೇಕು. ಹೀಗೆ ಸ್ಪಷ್ಟವಾಗಿರುವಂಥ ಮತ್ತು ನಿಯಮಿತವಾಗಿರುವಂಥ ಮಾನದಂಡಗಳನ್ನು ಹಾಕುವುದರ ಮೂಲಕ ಅಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳು ಏನು ಮಾಡ್ತಾರೆ, ಉತ್ತಮವಾಗಿ ಕೆಲಸ ಮಾಡಲು ಅವರಿಗೆ ಪ್ರೇರೇಪಣೆ ಸಿಗುತ್ತದೆ. 10, ಉದ್ಯೋಗಿಗಳ ಜವಾಬ್ದಾರಿಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಬೇಕು. ಯಾಕಂತಂದ್ರೆ ಒಂದು ನಿಗದಿತ ಕಾರ್ಯಕ್ಷಮತೆ ಏನಿರುತ್ತಲ್ಲ ಆ ಕಾರ್ಯಕ್ಷಮತಾ ಗುರಿಗಳಿಂದ ಉದ್ಯೋಗಿಗಳು ತಮ್ಮ ಕೆಲಸದ ಬಗ್ಗೆ ಹೆಚ್ಚು ಹೊಣೆಗಾರಿಕೆಯನ್ನು ವಹಿಸುವುದರ ಮೂಲಕ ಇಲ್ಲಿ ಸಮರ್ಪಕವಾಗಿ ಕಾರ್ಯವನ್ನು ನಿರ್ವಹಿಸಬಹುದು. 10, ಸಂಸ್ಥೆಯ ಉತ್ಪಾದಕತೆಯನ್ನು ಹೆಚ್ಚಿಸುವಂಥ ಒಂದು ಉದ್ದೇಶವನ್ನು ಅಥವಾ ನಿಗದಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಯಾಕಂದ್ರೆ ನಾವೊಂದು ನಿರ್ದಿಷ್ಟವಾದಂಥ ಮಾನದಂಡಗಳನ್ನು ವಿಧಿಸುವುದರ ಮೂಲಕ ಉದ್ಯೋಗಿಗಳು ಏನು ಮಾಡ್ತಾರೆ, ಆ ಉದ್ಯೋಗಿಗಳು ಮಾಡುವಂಥ ಕೆಲಸ ಉತ್ತಮವಾಗಿ ನಡೆಯುವುದರಿಂದ ಅದರ ಲಾಭ ಏನಂತಂದ್ರೆ ಸಂಸ್ಥೆಯ ಉತ್ಪಾದಕತೆಯನ್ನು ಹೆಚ್ಚಳವನ್ನು ಮಾಡ್ತದೆ. ಹೀಗಾಗಿ ಈ ಉದ್ಯೋಗಿಗಳ ಕಾರ್ಯಕ್ಷಮತೆಯನ್ನು ನಿಗದಿಪಡಿಸುವುದರಲ್ಲಿ ಈ ಒಂದು ಅಂಶವನ್ನು ನಾವು ಗಮನಿಸಬೇಕು. ಇನ್ನು ಕೊನೆಗೆ ವಿದ್ಯಾರ್ಥಿಗಳೇ, ಉಪಸಂಹಾರದ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡೋಣ. ಉದ್ಯೋಗಿಗಳ ಕಾರ್ಯಕ್ಷಮತೆಯನ್ನು ನಿಗದಿಪಡಿಸುವುದು ಕಾರ್ಯಕ್ಷಮತೆ ಮೌಲ್ಯಮಾಪನದ ಒಂದು ಪ್ರಮುಖವಾದಂಥ ಹಂತವಾಗಿದೆ. ಇದರಿಂದ ಉದ್ಯೋಗಿಗಳು ತಮ್ಮ ಕೆಲಸವನ್ನು ಸ್ಪಷ್ಟ ಗುರಿ ಮತ್ತು ಮಾನದಂಡಗಳ ಆಧಾರದ ಮೇಲೆ ಉತ್ತಮವಾಗಿ ನಿರ್ವಹಿಸಿ ಸಂಸ್ಥೆಯ ಗುರಿಗಳನ್ನು ಸಾಧಿಸಲು ಇದು ತುಂಬ ಸಹಾಯವನ್ನು ಮಾಡಿಕೊಡುತ್ತದೆ. ಹೀಗಾಗಿ ನಾವೇನು ಮಾಡಬೇಕು, ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳ ಮತ್ತು ನೌಕರ ಸಮುದಾಯದ ಕಾರ್ಯಕ್ಷಮತೆಯನ್ನು ನಿಗದಿಪಡಿಸುವುದರ ಮೂಲಕ ಆ ಸಂಸ್ಥೆಯ ಗುರಿ ಉದ್ದೇಶಗಳನ್ನು ಸುಲಭವಾಗಿ ಸಾಧಿಸಲು ಸಹಾಯ ಆಗ್ತದೆ. ಇಷ್ಟು ವಿದ್ಯಾರ್ಥಿಗಳೇ, ಉದ್ಯೋಗಿಗಳ ಕಾರ್ಯಕ್ಷಮತೆಯನ್ನು ನಿಗದಿಪಡಿಸುವುದರಿಂದ ಆಗುವಂಥ ಅವಶ್ಯಕತೆ ಏನು, ಅದು ಹೇಗೆ ಕಾರ್ಯವನ್ನು ನಿರ್ವಹಿಸ್ತದೆ ಎಂಬ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೇನೆ. ಮುಂದಿನ ತರಗತಿಯಲ್ಲಿ ಇದರ ಒಂದು ಮುಂದುವರೆದ ಭಾಗವನ್ನು ಮುಂದುವರಿಸಲಾಗುತ್ತದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.